ಸಂವಿಧಾನದ ಆಶಯದಂತೆ ಪತ್ರಿಕಾ ರಂಗ ಕೆಲಸ ಮಾಡಬೇಕು. ಮಾಧ್ಯಮ ರಂಗದ ಸಹಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟವು ರಾಜ್ಯದಲ್ಲೇ ಉತ್ಪಾದನೆ ಹಾಗೂ ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿರಲು ಸಾಧ್ಯವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಹೇಳಿದರು. ಸಮಾಜ ಮಂದಿರದಲ್ಲಿ ಮೂಡುಬಿದ್ರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಮಾಧ್ಯಮ ಹಬ್ಬ ಉದ್ಘಾಟಿಸಿ ಅವರು ಮಾತನಾಡಿ, ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುವ ಪತ್ರಕರ್ತರ ಬದುಕಿಗೆ ಭದ್ರತೆ ನೀಡಲು ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಪ್ರೆಸ್ ಕ್ಲಬ್ಬಿನ ಮಾಧ್ಯಮ ಹಬ್ಬ ಒಂದು ಕಡೆಯಲ್ಲಿ ಈ ಪ್ರೆಸ್ ಕ್ಲಬ್ ರಜತ ವರ್ಷವನ್ನು ಕಾಣ್ತಾ ಇದೆ. ಸುಂದರ ಕಟ್ಟಡವನ್ನು ಕೂಡ ಹೊಂದಿಕೊಂಡು ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ಮೂಡಬಿದ್ರೆಯ ಪತ್ರಕರ್ತರ ಕಾರ್ಯಗಳು ನಡೀಲಿಕ್ಕಿದೆ. ಪತ್ರಿಕಾರಂಗ ಬಹುಶಃ ಈ ದೇಶದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯದಂತೆ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಬಹುಶಃ ಮೂಡಬಿದ್ರೆಯಂಥ ಒಂದು ತಾಲೂಕು ಸಂಘದಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆ ಆಗ್ತಾ ಇದೆ. ಹತ್ತಿರದಿಂದ ನಾನು ಕಂಡಿದ್ದೇನೆ. ಇವತ್ತು ಶಾಸಕಾಂಗ ಕಾರ್ಯಾಂಗ ಇರ್ಬೋದು ಅಥವಾ ನ್ಯಾಯಾಂಗ ಇರ್ಬೋದು, ಅದಕ್ಕೆ ಮಾಡಲಾಗದ ಕೆಲಸವನ್ನು ಕೂಡ ಪತ್ರಿಕಾ ಮಾಧ್ಯಮದ ಮೂಲಕ ಮಾಡುವುದಕ್ಕೆ ಅವಕಾಶಗಳಿದೆ. ಅದನ್ನು ಪತ್ರಕರ್ತರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಮಾತನಾಡಿ, ಮೂಡುಬಿದ್ರೆ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಲಾಗುವುದು. ಗ್ರಾಮೀಣ ಪತ್ರಕರ್ತರ ನೆರವಿಗೆ ಜಿಲ್ಲಾ ಸಂಘ ಸದಾ ಬದ್ಧವಾಗಿದೆ. ಪತ್ರಕರ್ತರಿಗೆ ಸಂಚಾರ, ಆರೋಗ್ಯ ವಿಮಾ ಮತ್ತಿತರ ಸೌಲಭ್ಯ ಕಲ್ಪಿಸಲು ಶ್ರಮಿಸುತ್ತಿದ್ದೇವೆ ಎಂದರು. ಈಗಾಗಲೇ ಮೌನೇಶ್ ಅವರು ಹೇಳಿದರು, ಒಂದು ಗ್ರಾಮೀಣ ಪತ್ರಕರ್ತರಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕಳೆದ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ. ಸುಮಾರು 3 ದಶಕಗಳ ಬೇಡಿಕೆ ಗ್ರಾಮೀಣ ಪತ್ರಕರ್ತರಾಗಿದ್ದು, ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಾಗ ನಮಗೆ ಗ್ರಾಮೀಣ ಪತ್ರಕರ್ತರು ಒಂದು ಬಸ್ ಪಾಸ್ಗಳನ್ನು ವ್ಯವಸ್ಥೆ ಮಾಡಿ ಅಂತೇಳಿ ನಾವು ಮೊನ್ನೆ ನಮ್ಮ ಮುಖ್ಯಮಂತ್ರಿಯವರನ್ನು ಏಪ್ರಿಲ್ 27ರಂದು ಬೆಂಗಳೂರಲ್ಲಿ ಭೇಟಿಯಾದಾಗ ಅವರು ಹೇಳಿದರು, ತಕ್ಷಣವೇ ಕೋಡ್ ಆಫ್ ಕಾಂಡಕ್ಟ್ ಮುಗಿದ ಬಳಿಕ ನಾವು ಇದಕ್ಕೊಂದು ಕಾನೂನನ್ನು ಫ್ರೇಮ್ ಮಾಡಿ ಯಾರಿಗೆಲ್ಲ ಇದರ ಸೌಲಭ್ಯ ದೊರೆಯುತ್ತದೆ ಅದನ್ನು ಕೂಡ ಒಂದು ಫ್ರೇಮ್ ಮಾಡಿ ನಾವು ಅತಿ ಶೀಘ್ರವೇ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತೇಳಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದು 1-2 ತಿಂಗಳೊಳಗೆ ಖಂಡಿತವಾಗಿಯೂ ಅನುಷ್ಠಾನ ಆಗುತ್ತದೆ. ಮತ್ತು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಾವು ಈಗಾಗಲೇ ಎಲ್ಲ ಪತ್ರಕರ್ತರಿಗೆ ಕೂಡ ಒಂದು ಅರ್ಜಿ ಫಾರ್ಮನ್ನು ಕಳಿಸಿದ್ದೇವೆ. ನಮ್ಮ ಸಿಟಿ ಬಸ್ಸುಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ಸು ಮಾಲೀಕರ ಸಂಘದ ವತಿಯಿಂದ ಎಲ್ಲ ಪತ್ರಕರ್ತರಿಗೆ ಉಚಿತ ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾ ಸಂಘ ಮತ್ತು ಬಸ್ಸು ಮಾಲೀಕರ ಸಂಘದವರು ಮಾಡಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೂಡುಬಿದ್ರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬೆಳುವಾಯಿ ಸೀತಾರಾಮ ಆಚಾರ್ಯ ಮಾತನಾಡಿ, ಪತ್ರಕರ್ತರು ಒಗ್ಗಟ್ಟಾಗಿ ಮೂಡುಬಿದ್ರೆ ಅಭಿವೃದ್ಧಿಗೆ ಹಾಗೂ ಸೌಹಾರ್ದತೆಗೆ ಕೊಡುಗೆ ನೀಡುತ್ತಿರುವುದು ಖುಷಿಯಿದೆ. ಜಿಲ್ಲಾ ಸಂಘದ ಗ್ರಾಮ ವಾಸ್ತವ್ಯದಲ್ಲಿ ಮೂಡುಬಿದ್ರೆ ತಾಲೂಕಿನ ಗ್ರಾಮಗಳ ಅಭಿವೃದ್ಧಿಗೆ ನಾವು ಸದಾ ಬದ್ಧ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು, ಸೌಧವನ್ನು ನಿರ್ಮಿಸುವ ಒಂದು ಯೋಜನೆಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಮತ್ತು ಆರ್ಥಿಕ ಕಾರಣಗಳಿಗಾಗಿ ನಮ್ಮ ಯೋಜನೆ ಸ್ವಲ್ಪ ಹಿನ್ನಡೆ ಆಗಿದ್ದರೂ ಕೂಡ ಮತ್ತು ನಮಗೆ ಇದು ನಗರದ ಭಾಗದಲ್ಲಿರುವುದರಿಂದ ಇಲ್ಲಿ ನೀರಿನ ಅವಶ್ಯಕತೆ ಇರುವುದರಿಂದ ಆ ವ್ಯವಸ್ಥೆ ಆಗದೇ ಇರುವುದರಿಂದ ನಾವು ಈ ಬಾರಿ ಈ ಬೇಸಿಗೆ ಕಾಲದಲ್ಲಿ ಈಗಾಗಲೇ ನೀರಿನ ವ್ಯವಸ್ಥೆಯನ್ನು ಮಾಡಿರುವುದರಿಂದ ಮುಂದೆ ನಮಗೆ ಕಟ್ಟಡವನ್ನು ನಾವು ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಆರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಸುಮಾರು ಈ ಜಾಗ ಖರೀದಿ ಪ್ರಕ್ರಿಯೆಗೆ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಹಣವನ್ನು ನಾವು ನಮ್ಮ ಸಂಘದಿಂದ ವಿನಿಯೋಗ ಮಾಡಿದ್ದೇವೆ. ಈಗಾಗಲೇ ನಮಗೆ ಕಟ್ಟಡಕ್ಕೆ ಅನೇಕ ಮಂದಿ ದಾನಿಗಳು ಅದಕ್ಕೆ ಸಹಾಯವನ್ನು ನೀಡಲಿಕ್ಕೆ ಕೂಡ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಕನಿಷ್ಠ ನಾವು ಇನ್ನೊಂದು 1.5 ವರ್ಷದೊಳಗೆ ಈ ಕಟ್ಟಡವನ್ನು ನಾವು ಸಂಪೂರ್ಣವಾಗಿ. ಛಾಯಾಗ್ರಾಹಕ ಮಾನಸ ರವಿ ಎಸ್ ಕೋಟ್ಯಾನ್, ಮೂಡುಬಿದ್ರೆಯ ಹಿರಿಯ ಕವಿ ಆರ್ ರಾಮಚಂದ್ರ ಪೈ ಇವರಿಗೆ ಪ್ರೆಸ್ ಕ್ಲಬ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಹಾಗೂ ಎಸ್ಎಸ್ಎಲ್ಸಿ ಕನ್ನಡ ಮಾಧ್ಯಮದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನಿಯಾದ ಯಜೇಶ್ ಅಶ್ವತ್ಪುರ ಮತ್ತು ಸನ್ಮತ್ ಎಸ್ ಆಚಾರ್ಯ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಪತ್ರಕರ್ತ ಮೌನೇಶ್ ವಿಶ್ವಕರ್ಮ ಉಪಸ್ಥಿತರಿದ್ದರು. ಮೂಡುಬಿದ್ರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಹರೀಶ್ ಆದೂರು ಸ್ವಾಗತಿಸಿದರು. ನವೀನ್ ಸಾಲ್ಯಾನ್ ಮತ್ತು ರಾಘವೇಂದ್ರ ಶೆಟ್ಟಿ ಸನ್ಮಾನ ಪತ್ರವನ್ನು ವಾಚಿಸಿದರು. ಕೋಶಾಧಿಕಾರಿ ಎಂ ಗಣೇಶ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದರು.
ಕಾರ್ಯದರ್ಶಿ ಪ್ರಸನ್ನ ಹೆಗ್ಡೆ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.